ಚಿಕ್ಕಬಳ್ಳಾಪುರದಲ್ಲೂ ಕೂಡ ಆಟೋ ಗ್ಯಾಸ್ ಬಂಕ್ ಲಾಕ್ಡೌನ್ ಮಾಡಲಾಗ್ತಾ ಇದೆ. ಬ್ಯಾರಿಕೇಡ್, ಮರದ ಕಟ್ಟಿಗಳನ್ನ ಅಡ್ಡಗಟ್ಟಿ ನಿರ್ಬಂಧ ಹೇರಿದ್ದಾರೆ. ಇಲ್ಲಿ ಒಂದು ವಾರದಿಂದ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕಿರುವಂತಹ ಗ್ಯಾಸ್ ಬಂಕ್ ಚಿಂತಾಮಣಿ ನಗರದಲ್ಲಿರುವಂತಹ ಆಟೋ ಗ್ಯಾಸ್ ಬಂಕ್ ಈಗ ಸದ್ಯಕ್ಕೆ ಬಂದ್ ಮಾಡ್ತಾ ಇದ್ದಾರೆ. ಆಟೋಗಳನ್ನ ಗ್ಯಾಸ್ ಬಂಕ್ ಬಳಿಯೇ ಬಿಟ್ಟು ಹೋಗಿರುವಂತಹ ಆಟೋ ಚಾಲಕರು ಇನ್ನೇನು ಮತ್ತೆ ಗ್ಯಾಸ್ ಸಿಕ್ಕಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ಅದರಲ್ಲಿ ಹೋಗಿ ಕ್ಯೂ ನಿಲ್ತಿದ್ದಾರೆ. ಅದರ ಜೊತೆಗೆ ಇಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಲಾಕ್ಡೌನ್ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಎಲ್ಲವೂ ಕೂಡ ಲಾಕ್ ಆಗಿದೆ. ಇಲ್ಲಿ ಚಿಂತಾಮಣಿ ನಗರದಲ್ಲಿ ಆಟೋ ಗ್ಯಾಸ್ ಬಂಕ್ಗಳು ಲಾಕ್ಡೌನ್ ಆಗ್ತಾ ಇದೆ. ಆಟೋಗಳನ್ನ ಗ್ಯಾಸ್ ಬಂಕ್ ಮುಂದೆಯೇ ಬಿಟ್ಟು ಹೋಗ್ತಿದ್ದಾರೆ ಆಟೋ ಚಾಲಕರು. ಈಗ ದಿನಕ್ಕೆ 1,000 ಆಟೋಗಳಿಗೆ LPG ಗ್ಯಾಸ್ ತುಂಬಿಸ್ತಾ ಇದ್ದಂತಹ ಬಂಕ್ ಇದು ಸಂಪೂರ್ಣವಾಗಿ ಲಾಕ್ ಮಾಡಿ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿರುವಂತಹ ಬಂಕ್ ಇದು. ಸಾವಿರಾರು ಆಟೋಗಳಿಗೆ ಗ್ಯಾಸ್ ತುಂಬುತ್ತಾ ಇದ್ದಂತಹ ಗ್ಯಾಸ್ ಬಂಕ್ ಈಗ ದಿಢೀರಾಗಿ ಈ ರೀತಿಯಾಗಿ ಸಂಪೂರ್ಣವಾಗಿ ಲಾಕ್ ಮಾಡಿ ಹೋದ್ರೆ ನೋ ಸ್ಟಾಕ್ ಅಂತ ಹೇಳಿ ಆಟೋ ಚಾಲಕರು ಏನ್ ಮಾಡಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಅರ್ಥ ಆಗ್ತಿಲ್ಲ. ಈಗ ಹೀಗೆ ಚಿಕ್ಕಬಳ್ಳಾಪುರದಲ್ಲಿ ಆಗ್ತಾ ಇರುವಂತಹ ಪರಿಸ್ಥಿತಿ. ಗ್ಯಾಸ್ ಬಂಕ್ಗಳನ್ನ ಈಗ ಲಾಕ್ಡೌನ್ ಮಾಡಲಾಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಆಟೋ ಗ್ಯಾಸ್ ಬಂಕ್ ಹೀಗೆ ಲಾಕ್ಡೌನ್ ಮಾಡಿದ್ದಾರೆ. ಬ್ಯಾರಿಕೇಡ್, ಮರದ ಕಟ್ಟಿಗಳನ್ನ ಅಡ್ಡ ಹಾಕಿ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕಿ ಎಲ್ಲವೂ ಕೂಡ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಚಿಂತಾಮಣಿ ನಗರದಲ್ಲಿ ಕಂಡು ಬಂದಿರುವಂತಹ ದೃಶ್ಯಗಳಿದು. ಇನ್ನೇನು ಎಲ್ಲಾ ಕಡೆಯೂ ಕೂಡ ಇದೇ ಪರಿಸ್ಥಿತಿ ಆಗೋದ್ರಲ್ಲಿ ಇನ್ನು ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ. ನಮ್ಮ ಬೆಂಗಳೂರಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನು ಮತ್ತೆ ಗ್ಯಾಸ್ ಸಿಕ್ಕಿಲ್ಲ ಅಂತಂದ್ರೆ ಮತ್ತೆ ಆಟೋ ಚಾಲಕರು ಏನ್ ಮಾಡ್ತಾರೆ? ಎಲ್ಲಾ ಆಟೋಗಳನ್ನ ಅಲ್ಲೇ ಗ್ಯಾಸ್ ಬಂಕ್ಗಳ ಮುಂದೆಯೇ ಪಾರ್ಕ್ ಮಾಡಿ ಹೋಗ್ತಾ ಇದ್ದಾರೆ. ಒಂದು ದಿನಕ್ಕೆ 1,000 ಆಟೋಗಳಿಗೆ ಈ ಒಂದು ಗ್ಯಾಸ್ ಬಂಕ್ ಗ್ಯಾಸ್ ತುಂಬ್ತಾ ಇತ್ತು. ಆದ್ರೆ ಈಗ ದಿಢೀರಾಗಿ ನೋ ಸ್ಟಾಕ್ ಬೋರ್ಡ್ ಹಾಕಿ ಎಲ್ಲವೂ ಕೂಡ ಕ್ಲೋಸ್ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ವಿ, ಬೀಗ ಹಾಕಿ ಎಲ್ಲವೂ ಕೂಡ ಕ್ಲೋಸ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಇಲ್ಲಿ ಗ್ಯಾಸ್ ಬಂಕ್ಗಳನ್ನೇ ಲಾಕ್ಡೌನ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ಇನ್ನ ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬೇರೆ ಕಡೆ ಏನಾದ್ರೂ ಗ್ಯಾಸ್ ಸಿಗ್ತಾ ಇದೆಯಾ ಇಲ್ವಾ ಏನೋ ಯಾವ ರೀತಿಯಾಗಿದೆ ಪರಿಸ್ಥಿತಿ? ಮತ್ತೆ ಆಟೋ ಚಾಲಕರು ಏನ್ ಹೇಳ್ತಿದ್ದಾರೆ ಇವಾಗಲ್ಲಿ? ಖಂಡಿತ ರೋಶಿನಿ, ಏನೊಂದು ಮಧ್ಯಪ್ರಾಚ್ಯ ದೇಶಗಳ ಒಂದು ಯುದ್ಧದ ಹಿನ್ನೆಲೆಯಲ್ಲಿ ಏನು ಚಿಕ್ಕಬಳ್ಳಾಪುರಕ್ಕೆ ಆಟೋ ಚಾಲಕರ ಒಂದು ಸಂಕಷ್ಟ ಅಂತಾನೆ ಎದುರಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಒಂದು ಆಟೋ ಗ್ಯಾಸ್ಗಳು ಒಂದು ಲಾಕ್ ಡೌನ್ ರೀತಿಯಲ್ಲಿ ಸಹ ಒಂದು ಬಂದ್ ಆಗಿರುವಂತದ್ದು. ಯಾಕೆಂದ್ರೆ ಏನು ಪೆಟ್ರೋಲ್ ಬಂಕ್ ಮುಂದೆ ಏನು ಬ್ಯಾರಿಕೇಡ್ಗಳು ಮತ್ತೆ ಮರದ ಕಟ್ಟಡಗಳನ್ನು ಅಡ್ಡಗಟ್ಟಿ ನಿರ್ಬಂಧ ಮಾಡಿರುವುದು ಅಂತಾನು. ಇನ್ನು ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲೂ ಸಹ ಈ ಒಂದು ಆಟೋ ಚಾಲಕರ ಒಂದು ಏನು LPG ಗ್ಯಾಸ್ ಸಿಗುತ್ತೆ ಆ ಗ್ಯಾಸ್ ಒಂದು ಏನು ಗ್ಯಾಸ್ ಇಲ್ಲದೆ ಸಹ ಒಂದು ಬಂದ್ ಅನ್ನು ಮಾಡಿರುವಂತ. ಯಾಕಂದ್ರೆ ಏನು ಬಂಕ್ ಒಂದು ಮಾಲೀಕರು ಸಹ ಒಂದು ಪ್ರತಿದಿನವೂ ಸಹ ಒಂದು ಆಟೋ ಚಾಲಕರು ಬರುವಂತ ಒಂದು ರೀತಿಯಲ್ಲಿ ಸಹ ಇಲ್ಲಿ ಗ್ಯಾಸ್ ಇಲ್ಲ ಅಂದ್ರೂ ಸಹ ಒಂದು ಏನು ಆಟೋ ಚಾಲಕರು ಬಂದು ಹೋಗ್ತಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಸಹ ಒಂದು ಮಾಲೀಕರು ಏನು ಇಲ್ಲಿ ನೋ LPG ನೋ ಸ್ಟಾಕ್ ಅಂತೇಳಿ ಒಂದು ಬೋರ್ಡ್ ಹಾಕಿರುವಂತದ್ದು. ಅದರ ಜೊತೆಯಲ್ಲಿ ಸಹ ಒಂದು ಪೆಟ್ರೋಲ್ ಬಂಕ್ ಮುಂದೆನೆ ಸಹ ಒಂದು ಬ್ಯಾರಿಕೇಡ್ ಸಹ ಒಂದು ಅಳವಡಿಕೆ ಮಾಡ್ತಿರುವಂತದ್ದು. ಇನ್ನು ಸತತವಾಗಿ ಏನು ಸಹ ಒಂದು ಆಟೋ ಚಾಲಕರ ಒಂದು ಪರಿಣಾಮ ಸಹ ಒಂದು ಕುಟುಂಬ ಸಹ ಒಂದು ರೋಡ್ಗೆ ಬಿದ್ದರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸತತವಾಗಿ ಏನು ಆಟೋ ಚಾಲಕರ ಒಂದು ಜೀವನ ಬಹಳಷ್ಟು ಒಂದಷ್ಟು ಚೇತರಿಕೆಯಲ್ಲಿ ಬಹಳಷ್ಟು ಇದಾಗಿರುವಂತದ್ದು. ಯಾಕಂದ್ರೆ ಏನು ಅವರ ಜೀವನ ಅವನು ಆಟೋ ಓಡಿಸ್ಕೊಂಡು ಅವ್ರ ಜೀವನ ನಡೆಸುತ್ತಾರೆ. ಆ ಒಂದು ನಿಟ್ಟಿನಲ್ಲಿ ಸಹ ಇವತ್ತು ಆಟೋ ಒಂದು ಏನು LPG ಗ್ಯಾಸ್ ಇಲ್ಲದೆ ಏನು ಪ್ಯಾಸೆಂಜರ್ ಕರೆತರುವಂತಹ ಒಂದು ರೀತಿಯಲ್ಲಿ ಸಹ ಎಲ್ಲಂದ್ರಲ್ಲಿ ಒಂದು ಆ ಗ್ಯಾಸ್ ಆಫ್ ಆಗಿ ಆ ಗ್ಯಾಸ್ ಖಾಲಿಯಾಗಿ ಆಫ್ ಆಗ್ತಿದೆ. ಆ ಒಂದು ನಿಟ್ಟಿನಲ್ಲಿ ಸಹ ಆ ಕಡೆ ಏನು ಆ ಗ್ರಾಹಕರು ಇವರಿಗೆ ಹಣವನ್ನು ಕೊಡದೆ ಇಲ್ಲಿ ಆಟೋಗೆ ಒಂದು LPG ಗ್ಯಾಸ್ ಇಲ್ಲದೆ ಸಹ ಚಿಕ್ಕಬಳ್ಳಾಪುರದಲ್ಲಂತೂ ಬಹಳಷ್ಟು ಒಂದು ಆಟೋ ಚಾಲಕರ ಐರನ್ನು ಸಹ ಒಂದು ಏರ್ಪಾಟಾಗಿರುವಂತದ್ದು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಸಹ ಒಂದು 3-4 ಆ ಗ್ಯಾಸ್ ಬಂಕ್ಗಳು ಬಿಟ್ರೆ ಯಾವುದೇ ರೀತಿಯಲ್ಲಿ ಗ್ಯಾಸ್ ಬಂಕ್ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಸಹ ಒಂದು ಏನು ಪಕ್ಕದ ಜಿಲ್ಲೆ ಆಗಿರುವಂತಹ ಒಂದು ಬೆಂಗಳೂರು ಗ್ರಾಮಾಂತರಗೆ ಅಲ್ಲಿಗೆ ಸಹ ಏನು ಇಲ್ಲಿಂದ ಅಲ್ಲಿ ಹೋಗುವಂತಹ ಒಂದು ಪರಿಸ್ಥಿತಿನೂ ಸಹ ಈಗ ಆಟೋ ಚಾಲಕರಿಗೆ ನಿರ್ಮಾಣವಾಗಿರುವಂತದ್ದು. ಇನ್ನು ಪ್ರಮುಖವಾಗಿ ಏನು ಆಟೋ ಚಾಲಕರ ಮಕ್ಕಳಿಗೆ ಇಲ್ಲಿವರೆಗೂ ಸಹ ಒಂದು ಫೀಸ್ ಕಟ್ಟಿಲ್ಲ, ಮತ್ತೆ ಸಂಸಾರದ ಅಭಾವ ಇದೆ ಅಂತೇಳಿ ಸ್ವತಃ ಆಟೋ ಚಾಲಕರೇ ಸಹ ಒಂದು ರಿಯಾಕ್ಷನ್ ಅನ್ನು ಸಹ ಅಲ್ಲಿ ಕೊಟ್ಟಿರುವಂತದ್ದು. ಇನ್ನು ಪ್ರಮುಖವಾಗಿ ಸಹ ಇದು ಯಾವಾಗ ಮಧ್ಯಪ್ರಾಚ್ಯದ ಯುದ್ಧ ಯಾವಾಗ ಕ್ಷೀಣಿಸುತ್ತೋ ಅವಾಗ ನಮ್ಗೆ ಗ್ಯಾಸ್ ಕೊರತೆ ಆವಾಗ ಹೋಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸಹ ಒಂದು ಸರ್ಕಾರಕ್ಕೆ ಸಹ ಮನವಿ ಮಾಡಿಕೊಂಡಂತ ಅಲ್ಲಿವರೆಗೂ ಸಹ ನಮ್ಮ ಒಂದು ಏನು ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಹ ಮಾಡಿಕೊಂಡಿರುವಂತದ್ದು. ರೋಶಿನಿ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ.